ಡಿಕೆ ನಿವಾಸದಲ್ಲಿ ಮಂಗಳವಾರದ ಬಾಡೂಟ. ಡಿಕೆ ನಿವಾಸಕ್ಕೆ ಲಂಚ್ ಮೀಟಿಂಗ್ಗೆ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದ್ರ ಬಗ್ಗೆ ಅವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಬಾಡೂಟದ ಸ್ಪೆಷಲ್ ಹೇಗಿರುತ್ತೆ, ಎಷ್ಟು ರುಚಿಸುತ್ತೆ ಯಾರಿಗೆ ಅನ್ನೋದು ಕುತೂಹಲ. ಡಿಕೆ ಆಹ್ವಾನದ ಮೇರೆಗೆ ಮಂಗಳವಾರ ಲಂಚ್ ಮೀಟಿಂಗ್ಗೆ ಹೋಗ್ತಾರೆ. ನೋಡಿ, ಸಾಮಾನ್ಯವಾಗಿ ಬದಲಾವಣೆಗಳು ಆಗುತ್ತೆ ಅಥವಾ ಅಂತ ಚರ್ಚೆಗಳು ಬಂದಾಗ ಒಂದು ಮೀಟಿಂಗಲ್ಲಿ ಎಲ್ಲ ಬಗೆಹರಿದು ಬಿಡುತ್ತೆ. ಎರಡನೇ ಮೀಟಿಂಗಲ್ಲಿ ಪಟ್ಟು ಹಿಡಿದು ಒಬ್ರಿಗೊಬ್ರು ಕತ್ತಿ ಜಳಪಿಸ್ತಾರೆ ಅಂತ ಬರಲ್ಲ. ಅದೊಂದು ಬ್ರೈನ್ ಸ್ಟ್ರಾಮ್ ಆಗುತ್ತೆ ಅಲ್ಲಿ. ಅಂದರೆ ಒಂದು ಮೀಟಿಂಗ್ನಲ್ಲಿ ಒಬ್ಬರ ಬಾಡಿ ಲ್ಯಾಂಗ್ವೇಜ್ ಬೇರೆ ರೀತಿ ಇರುತ್ತೆ, ಎರಡನೇ ಮೀಟಿಂಗ್ನಲ್ಲಿ ಇನ್ನೊಬ್ಬರ ಗುಣಸ್ವಭಾವಗಳು ಬದಲಾಗುತ್ತೆ. ಸೊ ಮಂಗಳವಾರದ ಬಾಡೂಟ ಯಾರಿಗೆ ಹೆಚ್ಚು ರುಚಿಸುತ್ತೆ, ಯಾರನ್ನ ಹೆಚ್ಚು ಸಂತೃಪ್ತಿ ಪಡಿಸುತ್ತೆ ಅನ್ನೋದನ್ನು ನೋಡಬೇಕು. ಆಮೇಲೆ ಈ ಮೀಟಿಂಗ್ನಲ್ಲಿ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರಿಗೂ ಸೀಮಿತ ಆಗಿತ್ತು. ಹೆಚ್ಚು ಅಂದರೆ ಪೊನ್ನಣ್ಣ ಅವರು ಇದ್ದರು. ಲಂಚ್ ಮೀಟಿಂಗ್ನಲ್ಲಿ ಬೇರೆ ಯಾರಾದರೂ ಶಾಸಕರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಸಚಿವರನ್ನ ಇನ್ಕ್ಲೂಡ್ ಮಾಡೋದು, ಹಾಗೇನಾದರೂ ಆಗುತ್ತಾ? ಈ ಮಂಗಳವಾರದ ಲಂಚ್ ಮೀಟಿಂಗ್ ಬಗ್ಗೆ ಏನು ಮಾಹಿತಿ ಇದೆ? ಮಮತಾ, ಮಂಗಳವಾರ ಲಂಚ್ ಮೀಟಿಂಗ್ ಅಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಟೆಂಟೇಟಿವ್ ಆಗಿ ಮಂಗಳವಾರಕ್ಕೆ ಸಿದ್ಧವಾಗಿದೆ ಈಗ. ಯಾಕಂದರೆ ಹೊರಡುವ ಕಡೆಗಳಿಗೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರೋಣ ಅಂತ. ಅದೊಂದು ಟೆಂಟೇಟಿವ್ ಡೇಟ್ ಈಗ ಮಂಗಳವಾರಕ್ಕೆ ಸಿದ್ಧವಾಗಿದೆ. ಅಲ್ಲಿಯವರೆಗೆ ಯಾರು ಕೂಡ ದೆಹಲಿಗೆ ಹೋಗುವಂಥ ಪ್ರಶ್ನೆಯೂ ಇಲ್ಲ. ಹಾಗಾಗಿ ಮಂಗಳವಾರದ ಬ್ರೇಕ್ಫಾಸ್ಟ್ ಮೀಟಿಂಗು ಇನ್ನೊಂದು ಬಾರಿ ಇದೇ ರೀತಿಯ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲೂ ಕೂಡ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನ ಅಭಿಪ್ರಾಯಗಳಿಲ್ಲ ಮತ್ತು ನಾವು ಇವಾಗಲೂ ಕೂಡ ಒಟ್ಟಿಗೆ ಇದ್ದೀವಿ, ಪಕ್ಷ ಮತ್ತು ಸರ್ಕಾರದ ವಿಚಾರದಲ್ಲಿ ಜೊತೆಗೆ ಹೋಗ್ತೀವಿ ಅನ್ನುವಂಥ ಸಂದೇಶ ಹಾಗೂ ಇದುವರೆಗೆ ಆದಂತಹ ಗೊಂದಲಗಳೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಅನ್ನುವಂಥ ಸಂದೇಶವನ್ನು ತೋರಿಸುವಂತಹ, ಪ್ರದರ್ಶನ ಮಾಡುವಂತಹ ಪಾರ್ಟ್ 2 ಅನ್ನುವಂಥ ರೀತಿಯಲ್ಲಿ ಮಂಗಳವಾರದ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ವೇದಿಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಸ್ಕ್ರಿಪ್ಟೆಡ್ ಆ್ಯಂಡ್ ಡೈರೆಕ್ಟೆಡ್ ಬೈ ಹೈಕಮಾಂಡು, ಎರಡನೇ ಮೀಟಿಂಗನ್ನು ಕೂಡ ಸ್ಕ್ರಿಪ್ಟೆಡ್ ಆ್ಯಂಡ್ ಡೈರೆಕ್ಟೆಡ್ ಬೈ ಹೈಕಮಾಂಡ ಅನ್ನೋದು ಪ್ರಶ್ನೆ. ಅಥವಾ ಇವರೇ ಖುಷಿಯಾಗಿ ಸೇರೋಣ ಮತ್ತೊಂದು ಸಲ ಅಂತ ಏನಾದರೂ ಅಂದ್ಕೊಂಡ್ರೆ ಗೊತ್ತಿಲ್ಲ. ಓಕೆ,